Jai Shri Gurudev. Welcome to Physics online class. In the previous class, we studied about the Biot-Savart's law, which is helpful in order to measure the strength of the magnetic field at a point near a current carrying conductor. On the conductor nalli ಏನು current pass ಆಗ್ತಾ ಇರುತ್ತೆ ಅದರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಸ್ಟ್ರೆಂತ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಾ ಯೂಸ್ ಮಾಡಿದ್ವಿ ನಾವು. ಅಂಡ್ ದಟ್ ಲಾ ಇಸ್ ಕಾಲ್ಡ್ ಆಸ್ Biot-Savart's law. ಸೊ Biot-Savart's law ಪ್ರಕಾರ the direction of the magnetic field, that is if you want to write the magnitude of strength of the magnitude of magnetic field, or you can say strength of magnetic field in the vector form ಅಲ್ಲಿ ಅಂತ ಹೇಳಿದ್ರೆ direction, along with the direction ನಾವು ಬರಿಬೇಕು ಅಂತ ಹೇಳಿದ್ರೆ the direction is expressed as perpendicular to the conductor. ಏನು ಕಂಡಕ್ಟರ್ ಇದೆ ನಮಗೆ, ಈಗ ನೋಡಿ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ನಾವು ಹಾಕೊಂಡಿದ್ದಾಗ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಂತ ಹೇಳಿದ್ರೆ ನಮಗೆ ಥಂಬ್ ಕರೆಂಟ್ ಡೈರೆಕ್ಷನ್ ಕೊಟ್ರೆ ಇನ್ನು ಉಳಿದಿದ ಏನು ಫಿಂಗರ್ಸ್ ಇತ್ತು ವಿಚ್ ಎನ್ಸರ್ಕಲ್ಸ್ ದ ಕಂಡಕ್ಟರ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ವಿ. ಸೊ ಇದು ಹೇಗಿದೆ ನಮಗೆ ಕಂಡಕ್ಟರ್ಗೆ, ಇದ್ರ ಪ್ಲೇನ್ ಪರ್ಪೆಂಡಿಕ್ಯುಲರ್ ಆಗಿದೆ, ಹೌದಲ್ವಾ? ಸೊ ಅಂದ್ರೆ ಅದರ ಅರ್ಥ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಕಂಡಕ್ಟರ್ ಅಂತ ಹೇಳ್ತೀವಿ. ಅಂಡ್ ಹಿಯರ್ ನಾವೇನು ಒಂದು Biot-Savart's law ಹಾಕೊಂಡಿದ್ವಿ ಒಂದು ಕಂಡಕ್ಟರ್ಗೆ, ಹಿಯರ್ ಅಗೇನ್ ವಿ ಕ್ಯಾನ್ ಸೇ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಪೇಪರ್ ಅಂಡ್ ಇಟ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಸೊ ಅಂದ್ರೆ ಅದೇನಾಗ್ತಿದೆ ನೋಡಿ, ಇಲ್ಲಿ ಮೇಲ್ ಹೋಗ್ತಾ ಇದ್ರೆ ಇಫ್ ದ ಕರೆಂಟ್ ಈಸ್ ಅಪ್ವರ್ಡ್ ಇದ್ರೆ ನಾವು ಸರ್ಕಲ್ ಹೇಗೆ ಮಾಡ್ಕೊಂಡಿದೀವಿ, ಇನ್ ಟು ದ ಪ್ಲೇನ್ ಇರುತ್ತೆ. ಅದೇ ನಾನು ರಿವರ್ಸ್ ಮಾಡ್ಕೊಂಡ್ರೆ, ಉಲ್ಟಾ ಮಾಡ್ಕೊಂಡ್ರೆ, ಅಂದ್ರೆ ಅಪ್ವರ್ಡ್ ಇದ್ದಿದ್ದ ಕರೆಂಟ್ ಡೌನ್ವರ್ಡ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಅದು ಔಟ್ವರ್ಡ್ಸ್ ಇದೆ. ಔಟ್ವರ್ಡ್ಸ್ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ, ಎರಡು ಕೇಸಲ್ಲೂ ಪರ್ಪೆಂಡಿಕ್ಯುಲರೇ ಇದೆ. ಬಟ್ ಅಪ್ವರ್ಡ್ ಇದ್ದಾಗ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್, ಡೌನ್ವರ್ಡ್ ಇದ್ದಾಗ ಔಟ್ವರ್ಡ್ಸ್. ಗೊತ್ತಾಯ್ತಲ್ವಾ? ಸೊ ಇದು ಡೈರೆಕ್ಷನ್. ಸೊ ಇದು ನಾನು ಎಕ್ಸ್ಪ್ರೆಷನ್ ಬರೀತೀನಿ ಅಂತ ಹೇಳಿದ್ರೆ ವೆಕ್ಟಾರ್ ಫಾರ್ಮ್ ಅಲ್ಲಿ dB ವೆಕ್ಟಾರ್ ಇಸ್ ಈಕ್ವಲ್ ಟು μ0/4π. ಮಾಮೂಲಿ ನಾವು ಲಾ ಹಾಕೊಂಡಾಗ ಏನು ಇದು ಕಾನ್ಸ್ಟೆಂಟ್ ಬಂದಿತ್ತು ಅದ್ರ ಪ್ರಕಾರ ಇರುವಂತ ಕಾನ್ಸ್ಟೆಂಟ್ μ0/4π, ವೇರ್ μ0 is the absolute permeability in free space and I dl cross r divided by r cube, because r cap is equal to r vector by r. ಇದನ್ನ ನಾವು ಫಸ್ಟ್ ಇಯರ್ ಅಲ್ಲೂ ಕಲ್ತ್ಕೊಂಡಿದೀವಿ, ಪ್ರೀವಿಯಸ್ ಚಾಪ್ಟರ್ಸ್ ನಲ್ಲಿ ಕೆಲವೊಂದು ಡಿರೈವೇಶನ್ ಮಾಡಬೇಕಾದ್ರೂ ಕಲ್ತ್ಕೊಂಡಿದೀವಿ. ಇಟ್ ಇಸ್ ಅ ಡೆಫಿನೇಷನ್ ಆಫ್ ಯೂನಿಟ್ ವೆಕ್ಟಾರ್. ಸೊ ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ನಿಯರ್ ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಸೊ ನಮಗೆ ಗೊತ್ತಾಯ್ತಲ್ವಾ ಡೈರೆಕ್ಷನ್ ಹೇಗೆ ಹೇಳ್ತೀವಿ? ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಕಂಡಕ್ಟರ್. ಏನು ನಾವು ತಗೊಂಡಿದೀವಿ ಒಂದು ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಅದು ನಮಗೆ ಥಂಬ್ ಮೂಲಕ ನಾವು ಕರೆಂಟ್ ಡೈರೆಕ್ಷನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಫಿಂಗರ್ಸ್ ಸರ್ಕಲ್ ಮಾಡ್ತಿದೆ ಅಲ್ವಾ, ಸೊ ದಟ್ ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡ್ ಮತ್ತೆ ಆ ಡೈರೆಕ್ಷನ್ ಹೇಗಿದೆ ನನಗೆ ಕಂಡಕ್ಟರ್ಗೆ? ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಅಂಡ್ ಇಟ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಇನ್ ಟು ದ, ನೀವೇ ಒಂದ್ಸರಿ ನಿಮ್ಮ ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಂಡು ನೋಡಿ ಫಿಂಗರ್ಸ್ ಯಾವ ಕಡೆ ಇದೆ ಅಂತ ಹೇಳಿ. ಇನ್ವರ್ಡ್ಸ್ ಇದೆ ಅಂದ್ರೆ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಉಲ್ಟಾ ಮಾಡ್ಕೊಂಡ್ರೆ ಫಿಂಗರ್ಸ್ ಯಾವ ಕಡೆ ಹೋಯ್ತು? ಔಟ್ವರ್ಡ್ಸ್. ಔಟ್ವರ್ಡ್ಸ್ ಟು ದ ಪ್ಲೇನ್ ಆಫ್ ದ ಪೇಪರ್ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇದು ಒಂದು ವೆಕ್ಟಾರ್ ಫಾರ್ಮ್ ಅಲ್ಲಿ ಬರೆಯುವಂತ ಒಂದು ಎಕ್ಸ್ಪ್ರೆಷನ್, ದಟ್ ಇಸ್ dB is equal to μ0/4π I of dl cross r divided by r cube ಅಂತ ಹೇಳಿ ನಾವು ಬರ್ಕೊಳ್ತೀವಿ. ಸೊ ದಿಸ್ ಇಸ್ ಇನ್ ದ ವೆಕ್ಟಾರ್ form. Now we'll learn an expression or how to derive an expression for
magnetic field at a point near a current carrying circular loop. Circular loop. ಸರ್ಕ್ಯುಲಾರ್ ಲೂಪ್ ತಗೊಂಡು ಸರ್ಕ್ಯುಲಾರ್ ಲೂಪ್ ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಗಲ್ ನಾನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಬ್ಯಾಂಗಲ್ ಹೇಗೆ ಸರ್ಕಲ್ ತರ ಇರುತ್ತೆ ಆ ರೀತಿ ಒಂದು ಸರ್ಕ್ಯುಲಾರ್ ಲೂಪ್ ಒಂದು ಕಂಡಕ್ಟರ್ನ ನಾವು ತಗೊಳ್ತಾ ಇದ್ದೀವಿ. ಆ ಒಂದು ಕಂಡಕ್ಟರ್ ನಲ್ಲಿ ಸರ್ಕ್ಯುಲಾರ್ ಲೂಪ್ ಅಲ್ಲಿ ಸರ್ಕ್ಯುಲಾರ್ ವೈರ್ ಅಲ್ಲಿ ಅಥವಾ ಸರ್ಕ್ಯುಲಾರ್ ಲೂಪ್ ಶೇಪ್ ಅಲ್ಲಿ ಇರುವಂತ ಒಂದು ಕಂಡಕ್ಟರ್ನ ನಾವು ತಗೊಂಡಾಗ ಆ ಕಂಡಕ್ಟರ್ ಮೂಲಕ ನಾವು ಕರೆಂಟ್ ಪಾಸ್ ಮಾಡ್ತಾ ಇದ್ದೀವಿ. ಇವಾಗ ಗೊತ್ತಾಗ್ತಿದ್ಯಾ? ಸೊ ಈಗ ಫಸ್ಟ್ ನಾವು ಕ್ಲಾಕ್ ವೈಸ್ ಕರೆಂಟೇ ನಾವು ತಗೊಳ್ಳೋಣ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರೋಂಥ ಕರೆಂಟ್ ನ ತಗೊಳ್ಳೋಣ. ಇದು ಸರ್ಕ್ಯುಲಾರ್ ಲೂಪ್ ನಲ್ಲಿ ಅಂತ ಸರ್ಕ್ಯುಲಾರ್ ಲೂಪ್ ಹತ್ರ ಏನ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ನಾವು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ದ ಡಿರೈವೇಶನ್. ಸೊ ಇನ್ ಟುಡೇಸ್ ಕ್ಲಾಸ್ we are going to learn about the consideration for this derivation because the diagram is very important to understand the derivation here. So diagram first ನೀವು ಡ್ರಾ ಮಾಡೋದು ನೀಟಾಗಿ ಕಲ್ತ್ಕೋಬೇಕು. ಆ ಒಂದು ಕನ್ಸಿಡರೇಷನ್ ಏನೇನಿದೆ ಅದನ್ನ ಫಸ್ಟ್ ನೀಟಾಗಿ ಕಲ್ತ್ಕೊಂಡ್ರೆ ಇನ್ನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫುಲ್ ಈಸಿ ಇದೆ, ಅದನ್ನ ನಾವು ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಫಸ್ಟ್ we are going to study about the consideration to get the required expression for the magnetic field at a point near a current carrying circular loop. So ಈಗ ಫಸ್ಟ್ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ ವಿಲ್ ಕನ್ಸಿಡರ್ ಅ ಸರ್ಕ್ಯುಲರ್ ಲೂಪ್. ಒಂದು ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಆ ಸರ್ಕ್ಯುಲರ್ ಲೂಪ್ ಏನಿದೆ ಅದನ್ನ ಒಂದು ಸೈಡ್ ವ್ಯೂ ತರ ಇಟ್ಕೊಂಡಿದೀವಿ ಅನ್ನೋ ತರ ಡಯಾಗ್ರಾಮ್ ನ ಬರೀತಾ ಇದ್ದೀನಿ ನಾನು. ನೋಡಿ, ಒಂದು ನಿಮ್ಮ ಬ್ಯಾಂಗಲ್ ನ ಈ ರೀತಿ ಇಟ್ಕೊಂಡ ಹಾಗೆ ಹೆಂಗ್ ಕಾಣುತ್ತೆ ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. So consider O as the center of our circular loop and R is its radius. Radius ಎಷ್ಟಿದೆ? R ಇದೆ. Now what is our job? Our aim is to find out the magnetic field at a point P near the circular loop, and let us consider a point P at a distance x from the center of the loop. ಸೆಂಟರ್ ಏನಿದೆ ಲೂಪ್ ಅಲ್ಲಿಂದ ಪಿ ಗೆ ಎಷ್ಟಿದೆ ಡಿಸ್ಟೆನ್ಸ್, ಎಷ್ಟು ದೂರದಲ್ಲಿದೆ ಪಾಯಿಂಟ್ ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಕನ್ಸಿಡರ್ current element AB which is having a small n dl. ಇಲ್ಲಿ ಏನ್ ಮಾಡ್ತಾ ಇದೀವಿ, ಇದೇ ತರ ಸೇಮ್ ಅದರ ಆಪೋಸಿಟ್ ಅಲ್ಲೂ ಇದೆ. ಡಯಾಮೆಟ್ರಿಕಲಿ ಆಪೋಸಿಟ್ ಅಂತ ಹೇಳ್ತೀವಿ. ಡಯಾಮೆಟ್ರಿಕಲಿ ಅಂದ್ರೆ ಏನು? ಸೊ ನಾವೊಂದು ಡಯಾಮೀಟರ್ ಡ್ರಾ ಮಾಡ್ತೀವಿ ಒಂದು ಸರ್ಕಲ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಹೋಗ್ಬೇಕು, ಪಾಸಿಂಗ್ ಥ್ರೂ ದ ಆರಿಜಿನ್. ಹೌದಲ್ಲ, ಅದಂತಾನೆ ನಾವು ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ಅದೇ ತರ ಡಯಾಮೆಟ್ರಿಕಲಿ ಆಪೋಸಿಟ್ ಪೇರ್ ಆಫ್ ಕರೆಂಟ್ ಎಲಿಮೆಂಟ್ಸ್ ನಾವು ತಗೊಳ್ಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಡಯಾಮೆಟ್ರಿಕಲಿ ಆಪೋಸಿಟ್ ಪೇರ್ ಆಫ್ ಕರೆಂಟ್ ಎಲಿಮೆಂಟ್ಸ್. ಸೊ ಏನು ಒಂದು ಸರ್ಕಂಫರೆನ್ಸ್ ಇದೆ, ಅದರಲ್ಲಿ ಒಂದು ಪಾಯಿಂಟ್ ತಗೋತೀರಿ, ಅದ್ರ ಡೆಡ್ ಆಪೋಸಿಟ್ ಪಾಯಿಂಟ್ ಅಲ್ಲಿ ಇನ್ನೊಂದು ಕರೆಂಟ್ ಎಲಿಮೆಂಟ್ ತಗೊಂತಾ ಇದೀವಿ ಅಂತ ಅದ್ರ ಅರ್ಥ. ಇಲ್ಲಿ ತಗೊಂಡ್ರೆ ಪೇರ್ ಆಫ್ ಡಯಾಮೆಟ್ರಿಕಲಿ ಆಪೋಸಿಟ್ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ನಮ್ಗೆ? ಇನ್ನೊಂದು ಇಲ್ಲಿ ಬರುತ್ತೆ. ಅಂಡ್ ಟೇಕ್ ದಟ್ ಆಸ್ A dash B
B dash, and it is also having length dl. ಎರಡರದ್ದು length same ಇದೆ, and there is a current I passing through the coil in clockwise direction. Clockwise direction ಅಲ್ಲಿ ನಾವು ಹಾಕೊಂಡಿದೀವಿ. ಫೈನಲ್ ಎಕ್ಸ್ಪ್ರೆಷನ್ ಆದ್ಮೇಲೆ ನಾವು ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಅದನ್ನೇ ಸ್ಟಾರ್ಟಿಂಗ್ ಇಂದ ಹೇಳೋದ್ ಬೇಡ. ಇದು ಕ್ಲಾಕ್ ವೈಸ್ ಇದ್ದಾಗ ಡೈರೆಕ್ಷನ್ ಹೇಗಿರುತ್ತೆ, ಆಂಟಿ ಕ್ಲಾಕ್ ವೈಸ್ ಇದ್ದಾಗ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೀವಿ ಅಷ್ಟೇನೆ. ಇವಾಗ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಫಸ್ಟ್ ನಾವ್ ಏನೇನ್ ಕನ್ಸಿಡರ್ ಮಾಡ್ಕೊಂಡಿದೀವಿ ಅದನ್ನ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಫಸ್ಟ್ ಒಂದು ಕಂಡಕ್ಟರ್ ತಗೊಂಡಿದೀವಿ, ಸರ್ಕ್ಯುಲರ್ ಲೂಪ್ which is having a center O, radius R, and at a distance x we have considered a point P where we need to find the value of magnetic field, and let the current passing through the conductor in clockwise direction, and we will consider a pair of diametrically opposite current elements. And what is the definition of current element? Current element is that small portion of the conductor through which the same current passes as it passes through the conductor. ಕಂಡಕ್ಟರ್ ಮೂಲಕ ಎಷ್ಟು ಕರೆಂಟ್ ಪಾಸ್ ಆಗ್ತಿದೆಯೋ ಅಷ್ಟೇ ಕರೆಂಟು ನನಗೆ ಸ್ಮಾಲ್ ಎಲಿಮೆಂಟ್ ಅನ್ನು ಕೂಡ ಪಾಸ್ ಆಗುತ್ತೆ. ಅಂತಹ ಎಲಿಮೆಂಟ್ ನ ನಾವು ಕರೆಂಟ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಅಂಡ್ ಹೌ ಡು ಯು ಕ್ಯಾಲ್ಕುಲೇಟ್ ದ ಕರೆಂಟ್ ಎಲಿಮೆಂಟ್? ಇಟ್ಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ದ ಲೆಂತ್ ಆಫ್ ದ ಎಲಿಮೆಂಟ್. ಏನು ಸ್ಮಾಲ್ ಎಲಿಮೆಂಟ್ ತಗೊಂಡಿದ್ದೀರಿ ಆ ಸ್ಮಾಲ್ ಎಲಿಮೆಂಟ್ ಲೆಂತ್ ಮತ್ತೆ ಕರೆಂಟ್ ಎರಡು ಪ್ರಾಡಕ್ಟ್ ತಗೊಂಡ್ರೆ ನಮ್ಗೇನ್ ಸಿಗುತ್ತೆ? ಕರೆಂಟ್ ಎಲಿಮೆಂಟ್ ಸಿಗುತ್ತೆ, ಹೌದಲ್ವಾ? ವಿಲ್ ಗೆಟ್ ದ ಕರೆಂಟ್ ಎಲಿಮೆಂಟ್. ಸೊ ನಾವು ಇನ್ ಆರ್ಡರ್ ಟು ಅಪ್ಲೈ ದ ಬಯೋಟ್-ಸವರ್ಟ್ಸ್ ಲಾ ವಿ ಹ್ಯಾವ್ ಟು ಗೆಟ್ ದ ಒಂದು ಕರೆಂಟ್ ಇದೆ, ಡಿ ಎಲ್ ಇದೆ, ಡಿಸ್ಟೆನ್ಸ್ ಇದೆ, ಇನ್ನೊಂದು ಪಾರ್ಟ್ ಯಾವ್ದು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಥೀಟಾ. ಥೀಟಾ ಅಂದ್ರೆ ಏನು? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ದ current element and the line joining the current element and the point P. So ಈಗ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ we have to join the current element and the point P where we need to find the magnetic field and let that distance be A. ಅದನ್ನ ಏನಂತ ಇಟ್ಕೊಳ್ಳೋಣ? A ಅಂತ ಇಟ್ಕೊಳ್ಳೋಣ. ಅದೇ ತರ ಸೇಮ್ ಎಲ್ಲಿದೆ ನನಗೆ ಇಲ್ಲೂ ಕೂಡ ಇದೆ, ಹಾಕೊಳ್ಳಿ. ಅಂಡ್ ಕಾಲ್ ದಿಸ್ ಆಲ್ಸೋ ಆಸ್ ಎ, ಹೌದಲ್ವಾ? ಸೊ ಈ ಒಂದು ಆಂಗಲ್ ನ ನಾವೇನಂತ ತಗೊಳ್ತೀವಿ? ಥೀಟಾ ಅಂತ ತಗೊಳ್ತೀವಿ. ಸೊ ಈ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ ನಮಗೆ 90 ಡಿಗ್ರಿ ಬರುತ್ತೆ. ಯಾಕೆ 90 ಡಿಗ್ರಿ ಬರುತ್ತೆ ಅಂತ ಹೇಳಿದ್ರೆ, ನೀವೊಂದು ಸರ್ಕಲ್ ಅಲ್ಲಿ ತುಂಬಾ ಸ್ಮಾಲ್ ಎಲಿಮೆಂಟ್ ನಾನು ತಗೊಂತಾ ಇದ್ದೀನಿ ಅಂದ್ರೆ ದಟ್ ಈಸ್ ನಾಟ್ ಆಲ್ಮೋಸ್ಟ್ ಅ ಕರ್ವ್ಡ್ ಲೈನ್. ಅದು ಕರ್ವ್ಡ್ ಲೈನ್ ಆಗಿರೋದಿಲ್ಲ, ಬಟ್ ಇಟ್ ಈಸ್ ಆಲ್ಮೋಸ್ಟ್ ಟೇಕನ್ ಆಸ್ ಅ ಸ್ಟ್ರೈಟ್ ಲೈನ್. ಈಗ ಸ್ಟ್ರೈಟ್ ಲೈನ್ಗೆ ನಾನು ಒಂದು ಪರ್ಪೆಂಡಿಕ್ಯುಲರ್ ಎಳೆದ್ರೆ ಅದರ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಲ್ವಾ? ಸಿನ್ಸ್ ಐ ಆಮ್ ಕನ್ಸಿಡರಿಂಗ್ ಸ್ಮಾಲ್ ಪೋರ್ಷನ್, ವೆರಿ ಸ್ಮಾಲ್ ಪೋರ್ಷನ್, ದೆನ್ ಇಟ್ ಈಸ್ ಆಲ್ಮೋಸ್ಟ್ ಕನ್ಸಿಡರ್ಡ್ ಆಸ್ a straight line, and the perpendicular drawn to that straight line will give us how much angle? It is 90 degree. So that is why that angle, and take it as 90 degree. So ಇವಾಗ ನಾವೇನ್ ಮಾಡ್ತಾ ಹೋಗೋಣ? ಬಯೋಟ್-ಸವರ್ಟ್ಸ್ ಲಾ ನ ಅಪ್ಲೈ ಮಾಡ್ಕೊಂಡು ಹೋಗೋಣ, ಸರಿನಾ? ಇಲ್ಲಿ ಎಷ್ಟು ಯಾವ್ದಾವ್ದಿದೆ? ಎ ಬಿ ಒಂದು, ಈ ಕರೆಂಟ್ ಎಲಿಮೆಂಟ್ ಒಂದು ನನಗೆ ಡಿ ಬಿ ಬರ್ತಾ ಇದೆ, ಈ ಎ ಡ್ಯಾಶ್ ಬಿ ಡ್ಯಾಶ್ ಒಂದು ಡಿ ಬಿ ಬರ್ತಾ ಇದೆ. ವಾಟ್ ಈಸ್ ಡಿ ಬಿ? ಇಟ್ ಈಸ್ ಅ ಸ್ಮಾಲ್ ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಎ ಬಿ ಅಂಡ್ ಎ ಡ್ಯಾಶ್ ಬಿ ಡ್ಯಾಶ್, ಹೌದಲ್ವಾ? ಅದನ್ನ ಬರ್ಕೊಳ್ಳೋಣ ನಾವಿವಾಗ. ವಿಲ್ ಅಪ್ಲೈ ದ ಲಾ ಡಿ ಬಿ. ದಿಸ್ ಈಸ್ ಡ್ಯೂ ಟು ವಾಟ್? ಎ ಬಿ. ಏನಂತ ಬರ್ಕೊಳ್ಬೇಕು ನಾವು? The amount of magnetic field due to AB at point P, at the point P, dB
mu naught by 4 pi ideal sin theta divided by what is the distance? It is ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಏನದು a square ideal sin theta by a square. Theta ಎಷ್ಟಿದೆ ವ್ಯಾಲ್ಯೂ 90 degree. And what is sin 90? Since sin 90 is equal to 1, we have dB is equal to mu naught by 4 pi into ideal by a square. Call this as equation number 1. So ಇದನ್ನ ಏನಂತ ಕರೆಯೋಣ? equation number 1 ಅಂತ ಕರೆಯೋಣ. So ಇದೇ ತರ ಇನ್ನು ಎಲ್ಲಿ ಬರ್ತಾ ಇದೆ ನನಗೆ dB a dash b dash ಇಂದ ಬರ್ತಾ ಇದೆ. Due to a dash b dash the magnetic field at P is dB is equal to mu naught by 4 pi ideal sin theta by a square. Again, since theta is 90 degree, here also it is 90 degree, we have since theta is 90 degree, dB is equal to mu naught by 4 pi ideal by a square. Call this as equation number 2. ಇಲ್ಲಿ ನೋಡಿ dB ಏನಿದೆ equation 1 ನಲ್ಲಿ mu naught by 4 pi ideal by a square. equation 2 ನಲ್ಲಿ ಏನಿದೆ dB is equal to mu naught by 4 pi ideal by a square. ಎರಡು ಸೇಮ್ ಇದೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, in order to find the resultant magnetic field, ಅಂದ್ರೆ ಇದ್ರದ್ದು ಬರ್ತಾ ಇದೆ, ಇದ್ರದ್ದು ಎರಡರದ್ದು ಬರ್ತಾ ಇದೆ ನನಗೆ ಆ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ. ಸೊ ಹಾಗಿದ್ರೆ ಅದ್ರದ್ದು ರಿಸಲ್ಟೆಂಟ್ ನಾನು ಕಂಡುಹಿಡಿಯಲೇಬೇಕು. ಐ ಕೆನಾಟ್ ಆಡ್ ಇಟ್ ಡೈರೆಕ್ಟ್ಲಿ. ವೈ ಬಿಕಾಸ್ ಇಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಹೌದಲ್ವಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ದಟ್ ಈಸ್ ವೈ ಐ ಕೆನಾಟ್ ಆಡ್ ಇಟ್ ಡೈರೆಕ್ಟ್ಲಿ, because I have to consider the direction also along with the magnitude. I will resolve both the magnetic fields into the rectangular components. ಅದರ ಒಂದು ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್ಸ್ ಗೆ ನಾನು ಸ್ಪ್ಲಿಟ್ ಮಾಡ್ತೀನಿ. ಇದನ್ನ ನಾವು ಮಾಡಿದೀವಿ ಪ್ರೀವಿಯಸ್ ಡಿರೈವೇಷನ್ಸ್ ನಲ್ಲಿ ಕೂಡ. ನೋಡಿ ಇಲ್ಲಿ ಈ ಒಂದು ಎ ಬಿ ಏನ್ ಬರ್ತಾ ಇದೆ ಅದನ್ನ ನಾನು ಈ ಕಡೆ ಹಾಕೊಳ್ತೀನಿ ಡೈರೆಕ್ಷನ್. ಹೌದಾ? ನೆಕ್ಸ್ಟ್ ಎ ಡ್ಯಾಶ್ ಬಿ ಡ್ಯಾಶ್ ಏನ್ ಬರ್ತಾ ಇದೆ ಡಿ ಬಿ. ಇದೊಂದು ಡಿ ಬಿ, ಇನ್ನೊಂದು ಇದ್ರದೊಂದು ಡಿ ಬಿ ಹಾಕೊಳ್ತೀನಿ. ಎರಡನ್ನೂ ಆಡ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಆಗಲ್ಲ. ಸೊ ವಾಟ್ ಐ ಡೂ ಇಸ್ ಐ ರಿಸಾಲ್ವ್ ಇಟ್. ಅದನ್ನ ನಾನು ರಿಸಾಲ್ವ್ ಮಾಡ್ತೀನಿ. ಸೊ ಇಲ್ಲಿ ನಾನು ಆಲ್ಫಾ ತಗೋತೀನಿ. ಇದೆರಡರ ನಡುವೆ ಇರುವಂತ ಆಂಗಲ್ ಆಲ್ಫಾ ಅಂತ ಇಟ್ಕೊಳ್ತೀನಿ. ಸೊ ಇವಾಗ ಏನಾಗುತ್ತೆ, ಡಿ ವಿ ನ ನಾನು ಫಸ್ಟ್ ರೆಕ್ಟಾಂಗ್ಯುಲರ್ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಆಬ್ವಿಯಸ್ಲಿ ದೇ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಇಲ್ಲಿ ಆಂಗಲ್ ಸೈಡ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಏನಂತ ತಗೊಳ್ತೀನಿ, ಕಾಸ್ ಅಂತ ತಗೊಳ್ತೀನಿ. ಸೊ ದಿಸ್ ಇಸ್ ಡಿ ಬಿ ಕಾಸ್ ಆಲ್ಫಾ. ಅದು ಉಳಿದು ಬಿಟ್ಟಿದ್ದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂತದ್ದು ಡಿ ಬಿ ಸೈನ್ ಆಲ್ಫಾ. ಗೊತ್ತಾಯ್ತಲ್ವಾ? ಇದು ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಡಿ ಬಿ, ದಟ್ ಈಸ್ ಬಿಕಾಸ್ ಆಫ್ ಎ ಬಿ ಇದೆಯಲ್ಲ. ಈಗ ನಾನು ಮಾಡಿದ್ದು ಎ ಡ್ಯಾಶ್ ಬಿ ಡ್ಯಾಶ್. ನೆಕ್ಸ್ಟ್ ಇರೋದು ಎ ಬಿ. ಅದನ್ನ ಕೂಡ ರಿಸರ್ವ್ ಮಾಡಿದ್ರೆ ಒಂದು ಡಿ ಬಿ ಕಾಸ್ ಆಲ್ಫಾ ಆಗುತ್ತೆ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋದು ಇನ್ನೊಂದು ಇಲ್ಲೇ ಬರುತ್ತೆ, ದಟ್ ಈಸ್ ಡಿ ಬಿ ಸೈನ್ ಆಲ್ಫಾ. ನೋಡಿ ಇಲ್ಲಿ dB cos alpha, that is the cos component of the magnetic field are equal and opposite in direction. Equal is the magnitude, but direction ಏನಿದೆ opposite ಇದೆ.
ಅವಾಗ ಏನಾಗುತ್ತೆ, ಎರಡು ವೆಕ್ಟಾರ್ ನಮಗೆ ಕ್ಯಾನ್ಸಲ್ ಆಗುತ್ತೆ. ಅದೆರಡು ನಮಗೆ ಕಾಸ್ ಕಾಂಪೊನೆಂಟ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ. ಇನ್ನು ಡಿ ಬಿ ಸೈನ್ ಆಲ್ಫಾ ಅಂದ್ರೆ ಸೈನ್ ಕಾಂಪೊನೆಂಟ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಎರಡೂ ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ವಿ ಕ್ಯಾನ್ ಆಡ್ ಅಪ್ ಬೋತ್ ದ components, that is the sign components of dB, that is a magnetic field, and we can calculate the resultant magnetic field at that point. ಬರ್ಕೊಳ್ಬಹುದಲ್ವಾ? ನೋಡಿ, ಇಲ್ಲಿವರೆಗೆ ನಾನು ಹೇಳಿದ್ದು ಕನ್ಸಿಡರೇಷನ್, ಇಲ್ಲಿವರೆಗೂ ಹೇಳಿದ್ದು ಕನ್ಸಿಡರೇಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ಅಬೌಟ್ ದ ಮ್ಯಾಥಮೆಟಿಕಲ್ ಫಾರ್ಮ್. ಸೊ ಇಲ್ಲಿ ರಿಸಾಲ್ವ್ ಮಾಡ್ಕೊಳ್ಳೋದೊಂದು ನೀಟಾಗಿ ಗೊತ್ತಾದ್ರೆ ನಿಮಗೆ ಈಸಿಯಾಗಿ ಡಿರೈವೇಶನ್ ನೀವು ಕಲ್ತ್ಕೊಳ್ಬಹುದು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ಲಾಸ್. ಥ್ಯಾಂಕ್ ಯು.